ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಪಾಠವನ್ನು 10 ಭಾಗಗಳಲ್ಲಿ ನಾವು ಅರ್ಥೈಸಿಕೊಳ್ಳುವುದರಲ್ಲಿ ಇಂದು 8ನೇ ಭಾಗ ಎಥನಾಲ್. ಈ ಭಾಗವನ್ನು ಮುಂದುವರಿಸುವ ಮುನ್ನ ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಹಾಗೂ ಮನೆ ಕೆಲಸ 7ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಎಲ್ಲರೂ ಬರೆದಿದ್ದೀರಿ, ಅದನ್ನು ಖಚಿತ ಮಾಡಿಕೊಳ್ಳೋಣ. ಹಿಂದಿನ ಭಾಗದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಲ್ಲಿ ಅನೇಕ ವೈಜ್ಞಾನಿಕ ಅಂಶಗಳನ್ನು ನಾವು ತಿಳ್ಕೊಂಡಿದ್ವಿ. ಮುಖ್ಯವಾಗಿ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಲಕ್ಷಣಗಳು 10ನೇ ತರಗತಿಯ ಪಠ್ಯಪುಸ್ತಕದ ಒಂದು ವಿವರಣೆಗೆ ಅನುಸಾರವಾಗಿ ಇರ್ತಕ್ಕಂಥದ್ದು ಉತ್ಕರ್ಷಣೆ, ದಹನ ಕ್ರಿಯೆ, ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆ. ಮುಂದೆ ಉನ್ನತ ತರಗತಿಯಲ್ಲಿ ಇದೇ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಲಕ್ಷಣಗಳಲ್ಲಿ ಇನ್ನು ಅನೇಕ ರಾಸಾಯನಿಕ ಲಕ್ಷಣಗಳನ್ನು ನೀವು ಅರ್ಥೈಸಿಕೊಳ್ಳುವಿರಿ. ಉತ್ಕರ್ಷಣೆ ಯಾವ ರೀತಿ ಆಮ್ಲಜನಕವು ಕಾರ್ಬನ್ ಸಂಯುಕ್ತಗಳೊಂದಿಗೆ ವರ್ತಿಸಿ ಉತ್ಕರ್ಷಿಸಲ್ಪಡುತ್ತೆ, ಅಷ್ಟೇ ಅಲ್ಲ ಅದರಿಂದ ದಹನ ಕ್ರಿಯೆಗೂ ಸಹ ಉತ್ಕರ್ಷಣೆ ಪೂರಕವಾಗಿದೆ. ಸಂಕಲನ ಕ್ರಿಯೆ ಹಾಗೂ ಆದೇಶನ ಕ್ರಿಯೆ ವಿಶಿಷ್ಟವಾಗಿರ್ತಕ್ಕಂಥ ಕ್ರಿಯೆಗಳನ್ನು ನಾವು ತಿಳ್ಕೊಂಡಿದ್ವಿ. ತದನಂತರ ಕ್ರಿಯಾವರ್ಧಕ, ಕೆಟಲಿಸ್ಟ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತೇವೆ. ಈ ಕ್ರಿಯಾವರ್ಧಕ ಒಂದು ರಾಸಾಯನಿಕ ವಸ್ತುವಾಗಿದ್ದು ಸಾವಯವ ಸಂಯುಕ್ತಗಳ ರಾಸಾಯನಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತಾ ಆ ಕ್ರಿಯೆಯ ವೇಗವನ್ನು ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವುದು, ಆದರೆ ತಾನು ಬದಲಾವಣೆ ಹೊಂದುವುದಿಲ್ಲ. ರಾಸಾಯನಿಕ ಕ್ರಿಯೆಯನ್ನು ಬದಲಾಯಿಸುತ್ತದೆ, ತಾನು ಬದಲಾವಣೆ ಹೊಂದದೇ ಇರತಕ್ಕಂಥ ರಾಸಾಯನಿಕ ವಸ್ತುವೇ ಈ ಕ್ರಿಯಾವರ್ಧಕ. ಒಂದು ವೇಳೆ ರಾಸಾಯನಿಕ ವೇಗವನ್ನು ಹೆಚ್ಚು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಕ್ರಿಯಾವರ್ಧಕವನ್ನು ನಾವು ಧನ ಕ್ರಿಯಾವರ್ಧಕ, ಧನಾತ್ಮಕ ಕ್ರಿಯಾವರ್ಧಕ ಅಥವಾ ಧನ ಕ್ರಿಯಾವರ್ಧಕ ಅಂತ ಕರೀತೇವೆ. ಒಂದು ವೇಳೆ ಆ ರಾಸಾಯನಿಕ ಕ್ರಿಯೆಯ ವೇಗವನ್ನು ಕಡಿಮೆ ಮಾಡಿದ್ದಲ್ಲಿ ಅದನ್ನು ಋಣ ಕ್ರಿಯಾವರ್ಧಕ ಅಂತ ಕರೀತೇವೆ, ನೆಗೆಟಿವ್ ಕೆಟಲಿಸ್ಟ್. ತದನಂತರ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ ಹಾಗೂ ಜಲಜನಕೀಕರಣ ಒಂದು ಕ್ರಿಯೆ. ಯಾವ ಕ್ರಿಯೆ ಅಂತ ಹೇಳಿದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಮಾರ್ಪಾಟು ಮಾಡತಕ್ಕಂತಹ ಒಂದು ಕ್ರಿಯೆ ಈ ಜಲಜನಕೀಕರಣ. ಇದರಲ್ಲಿ ನಿಕ್ಕಲ್ ಅಥವಾ ಹೈಡ್ರೋಜನ್ ಅನ್ನು ಕ್ರಿಯಾವರ್ಧಕವಾಗಿ ನಾವು ಬಳಸ್ತೇವೆ. ಇಷ್ಟು ಅಂಶಗಳನ್ನು ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಮನೆ ಕೆಲಸ 7ರ ಉತ್ತರಗಳು. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಸಂಕಲನ ಕ್ರಿಯೆ. ಸಾವಯವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚಿನ ಅಣುಗಳು ಒಟ್ಟು ಸೇರಿ ಒಂದು ಬೃಹತ್ ಅಣುವನ್ನು ಉತ್ಪತ್ತಿ ಮಾಡುವ ಕ್ರಿಯೆ, ಅಡಿಷನ್ ರಿಯಾಕ್ಷನ್. ಆದೇಶನ ಕ್ರಿಯೆ. ಸಾವಯವ ಸಂಯುಕ್ತಗಳಲ್ಲಿರುವ ಒಂದು ಕ್ರಿಯಾಗುಂಪನ್ನು ಬೇರೆ ಕ್ರಿಯಾಗುಂಪು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ. ಎಲ್ಲರೂ ಸಹ ಈ ಉತ್ತರಗಳನ್ನು ಬರೆದಿರ್ತೀರಿ. 2ನೇ ಪ್ರಶ್ನೆ, ಪರ್ಯಾಪ್ತ ಹಾಗೂ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಬರೆಯಿರಿ. ವ್ಯತ್ಯಾಸಗಳನ್ನು 2 ಭಾಗಗಳಲ್ಲಿ ವಿಂಗಡಿಸಿ ಬರೆಯುವುದರಿಂದ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಉತ್ತಮ, ಏಕೆಂದರೆ ಸ್ಪಷ್ಟವಾಗಿ ಬರೆಯೋಕ್ಕೆ ಸಾಧ್ಯತೆ ಇದೆ, ಹೆಚ್ಚು ಅಂಕಗಳನ್ನು ಪಡೆಯಲು ಸಹ ಸಾಧ್ಯತೆ ಇದೆ. ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು. ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಘನರೂಪ, ಅಪರ್ಯಾಪ್ತ ದ್ರವರೂಪ. ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಪ್ರಾಣಿಜನ್ಯ, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಸಸ್ಯಜನ್ಯ. ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಅಧಿಕ ಕರಗುವ ಬಿಂದುವನ್ನು ಹೊಂದಿದೆ, ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಕಡಿಮೆ ಕರಗುವ ಬಿಂದುವನ್ನು ಹೊಂದಿದೆ. ಉದಾಹರಣೆ,
ಪ್ರಾಣಿಜನ್ಯವಾಗಿರ್ತಕ್ಕಂಥ ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಹಾಲು, ಹಾಲಿನ ಉತ್ಪನ್ನಗಳಂತ ಹೇಳಿಬಿಡ್ಬೋದು, ಬೆಣ್ಣೆ, ಗಿಣ್ಣು, ತುಪ್ಪ, ಮಾಂಸ. ಇನ್ನು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳು ಸಸ್ಯಜನ್ಯ, ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ, ಶೇಂಗಾ ಎಣ್ಣೆ ಇತ್ಯಾದಿ. ಮೂರನೇ ಪ್ರಶ್ನೆ, ಜಲಜನಕೀಕರಣ ಎಂದರೇನು? ಉದಾಹರಣೆ ಕೊಡಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಿಕ್ಕಲ್ ಅಥವಾ ಹೈಡ್ರೋಜನ್ ಎಂಬ ಕ್ರಿಯಾವರ್ಧಕವನ್ನು ಬಳಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆ ಜಲಜನಕೀಕರಣ. ಉದಾಹರಣೆ, ಈಥೀನ್ ಅಥವಾ ಇಥಿಲೀನ್ ಈಥೇನ್ ಆಗಿ ಪರಿವರ್ತನೆ ಆಗುತ್ತೆ. ಅಪರ್ಯಾಪ್ತ, ಏಕೆಂದರೆ ಕಾರ್ಬನ್ ನಡುವೆ ದ್ವಿಬಂಧ ಇದೆ. ಇದು ಪರ್ಯಾಪ್ತ, ಕಾರ್ಬನ್ ನಡುವೆ ಏಕಬಂಧ. ಕಾರಣ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಮಾರ್ಪಾಟು ಹೊಂದಿದೆ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಆದೇಶನ ಕ್ರಿಯೆಯ ಮುಂದಿನ ಹಂತಗಳನ್ನು ಬರೆಯಿರಿ. ಇಲ್ಲಿ ನೀವು ಬಣ್ಣಗಳನ್ನು ಗುರುತಿಸ್ತೀರಿ. ಪ್ರಶ್ನೆಯಲ್ಲಿ ಹಳದಿ ಬಣ್ಣ ಅವರೇ ಸೂಚಿಸಿದ್ದಾರೆ ಒಂದು ಆದೇಶನ ಕ್ರಿಯೆ. ಮುಂದಿನ ಆದೇಶನ ಕ್ರಿಯೆಗಳು ಎಲ್ಲರೂ ಸಹ ಸ್ಪಷ್ಟವಾಗಿ ಬರೆದಿರ್ತೀರಿ. ಮೊದಲನೇದು ಕ್ಲೋರೋಮೀಥೇನ್, ಎರಡನೇದು ಬರ್ತಕ್ಕಂಥದ್ದು ಡೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್, ಟೆಟ್ರಾಕ್ಲೋರೋಮೀಥೇನ್ ಅಥವಾ ಕ್ಲೋರೋಫಾರ್ಮ್ CCl4. ಎಥನಾಲ್ ವಿದ್ಯಾರ್ಥಿಗಳೇ, 8ನೇ ಭಾಗದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಪಾಠದಲ್ಲಿ ಬರ್ತಕ್ಕಂಥ ಎಥನಾಲ್ ಇವತ್ತಿನ ನಮ್ಮ ವಿಷಯ. ಆಲ್ಕೋಹಾಲ್ ಅಂತಲೂ ಕರಿತೇವೆ ಇದನ್ನು. ಸೂತ್ರ CH3CH2OH, CH3CH2OH. ಇದರ ರಚನಾ ಸೂತ್ರವನ್ನು ಬರೆಯೋದಾಗಿದ್ದರೆ ತುಂಬ ಸರಳವಾಗಿ CCOH. ಒಂದು ಸಿಗೆ 4 ರೀತಿ ಬಾಂಧವ್ಯ ನೋಡಿ ಇಲ್ಲಿ. ಆದ ಕಾರಣ ನಾವಿಲ್ಲಿ ಬರೀತಕ್ಕಂಥದ್ದು ಮೊದಲನೇ ಸಿಗೆ 3 ಹೈಡ್ರೋಜನ್ ಇದೆ, ಎರಡನೇ ಸಿಗೆ 2 ಹೈಡ್ರೋಜನ್ ಇದೆ, ತದನಂತರ ಅದಕ್ಕೆ OH ಎಂಬ ಕ್ರಿಯಾಗುಂಪು ಜೋಡಣೆ ಆಗಿದೆ. ಆಲ್ಕೋಹಾಲ್ C2H5OH ಅಂತಲೂ ಕರೀತೇವೆ. ಎಥನಾಲ್ ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ. ಯಾಕೆಂದರೆ ಅದು ದ್ರವನ ಬಿಂದು 156 ಕೆಲ್ವಿನ್, ಕುದಿಯುವ ಬಿಂದು 351 ಕೆಲ್ವಿನ್. ಉತ್ತಮ ದ್ರಾವಕವಾಗಿದೆ. ನೀರಿನಲ್ಲಿ ಎಲ್ಲ ಅನುಪಾತದಲ್ಲಿ ವಿಲೀನವಾಗುತ್ತದೆ. ಬಣ್ಣರಹಿತ ಹಾಗೂ ರುಚಿಕರವಾಗಿರುತ್ತದೆ. ಬೇಗನೆ ಆವಿಯಾಗುತ್ತದೆ. ನೀರಿಗಿಂತ ಹಗುರವಾಗಿದೆ. ಆದ ಕಾರಣ ಪೂರ್ಣವಾಗಿ ಎಲ್ಲ ಅನುಪಾತದಲ್ಲಿಯೂ ನೀರಿನಲ್ಲಿ ವಿಲೀನ ಆಗ್ತಾ ಇದೆ. ನೀರಿಗಿಂತ ಹಗುರವಾಗಿರ್ತಕ್ಕಂಥದ್ದು ಈ ಎಥನಾಲ್ ಅಥವಾ ಆಲ್ಕೋಹಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ ಅಂತಲೂ ಕರೀತೇವೆ. ಉತ್ಪಾದನೆ, ಎಥನಾಲ್ನ ಉತ್ಪಾದನೆ ಈಥೀನಿನ ಜಲಜನಕೀಕರಣ. ಈಥೀನ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ 75 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಕಾಯಿಸಿ ತದನಂತರ ನೀರಿನೊಂದಿಗೆ ಬೆರೆಸಿದಾಗ ಎಥನಾಲನ್ನು ಪಡೆಯಬಹುದು. ಇದು ಪ್ರಾಯೋಗಿಕವಾಗಿ. ಎಥನಾಲ್ ನೀರಿನೊಟ್ಟಿಗೆ ಮೊದಲಿಗೆ ಯಾಕೆ ಇದನ್ನು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಕರೀತಾ ಇದ್ದೇವೆ? ಯಾಕೆಂದರೆ ಈಗಿಲ್ಲ ಆಗಲೇ ನೀರು ಸಹ ಸೇರ್ಕೊಂಡು ಬಿಟ್ಟಿದೆ. ಆದ ಕಾರಣ ಇದು ದುರ್ಬಲನೆ. ಸೇರಿದಾಗ ನಮಗೆ ಎಥನಾಲ್ ಉಂಟಾಗುತ್ತದೆ. ಇದು ಈಥೀನ್. ಅಧಿಕ ಪ್ರಮಾಣದಲ್ಲಿ ಈ ಆಲ್ಕೋಹಾಲ್ ಪಡಿಬೇಕಾಗಿದ್ರೆ ಅಧಿಕ ಪ್ರಮಾಣದಲ್ಲಿ ಹುದುಗುವಿಕೆಯ ಕ್ರಿಯೆಯಿಂದ ಎಥನಾಲ್ ಅನ್ನು ಪಡೆಯಬಹುದು. ಹುದುಗುವಿಕೆ ಅಂದರೆ ಫರ್ಮೆಂಟೇಷನ್. ಸೊ ಫರ್ಮೆಂಟೇಷನ್ ಅಂದ ತಕ್ಷಣ ನಿಮ್ಗೆ ನೆನಪಾಗುತ್ತೆ ದ್ರಾಕ್ಷಾರಸ, ಕೊಳುತೋಗಿರೋದು ಅಥವಾ ಒಳ್ಳೆಯ ದ್ರಾಕ್ಷಿ ಎಲ್ಲವನ್ನೂ ಸಹ ಒಂದು ದೊಡ್ಡ
ಪಾತ್ರೆಯಲ್ಲಿ ಹಾಕಿಟ್ಟು ಅದಕ್ಕೆ ಬೆಳಕು ಗಾಳಿ ಸೇರದೇ ಇರೋ ರೀತಿಯಲ್ಲಿ ಅನೇಕ ದಿನಗಟ್ಟಲೆ ಅದನ್ನು ಇಟ್ಟಾಗ ಆಗ್ತಕ್ಕಂಥ ಕ್ರಿಯೆ ಹುದುಗುವಿಕೆ ಕ್ರಿಯೆ. ಆಗ ಅದು ಆಲ್ಕೋಹಾಲ್ ಆಗಿ ಮಾರ್ಪಾಟು ಹೊಂದುತ್ತೆ. ಇದು ಅಧಿಕ ಪ್ರಮಾಣದಲ್ಲಿ ಹುದುಗುವಿಕೆಯ ಕ್ರಿಯೆಯಿಂದ ನಾವು ಎಥನಾಲನ್ನು ಪಡೆಯಬಹುದು. ರಾಸಾಯನಿಕ ಕ್ರಿಯೆಗಳು, ಈ ಎಥನಾಲ್ನ ರಾಸಾಯನಿಕ ಕ್ರಿಯೆಗಳು 10ನೇ ತರಗತಿ ಪಠ್ಯಪುಸ್ತಕದ ಪ್ರಕಾರ 2 ಅಥವಾ 3 ಕ್ರಿಯೆಗಳಿದ್ದಾವೆ. ಅಷ್ಟನ್ನು ಮಾತ್ರ ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೋಡಿಯಂನೊಂದಿಗೆ ವರ್ತನೆ. ಸೋಡಿಯಂ ಇಸ್ ದ ಹೈಯೆಸ್ಟ್ ಆ್ಯಂಡ್ ದ ಮೋಸ್ಟ್, ಹೈಯೆಸ್ಟ್ ಅನ್ನೋದಕ್ಕಿಂತ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಸೋಡಿಯಮನ್ನು ನಾವು ಸೀಮೆ ಎಣ್ಣೆಯಲ್ಲಿ ಸಂಗ್ರಹವಾಗಿ ಇಡ್ತೇವೆ. ಏಕೆಂದರೆ ಅದು ಅತ್ಯಂತ ಕ್ರಿಯಾಶೀಲತ್ವ ಇದೆ, ನೀರಿನೊಂದಿಗೆ ವರ್ತಿಸಿಬಿಡುತ್ತೆ. ಆದರೆ ಸೀಮೆ ಎಣ್ಣೆಯಲ್ಲಿ ಅದರ ವರ್ತನೆ ಆಗುವುದಿಲ್ಲ. ಎಥನಾಲ್ ಸೋಡಿಯಂನೊಂದಿಗೆ ವರ್ತಿಸಿದಾಗ ಸೋಡಿಯಂ ಎಥಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ ಏನಾಗ್ತಾ ಇದೆ, ಸೋಡಿಯಮ್ಮು ಓ ಜೊತೆ ಸೇರಿಕೊಂಡಿದೆ, ಆದ ಕಾರಣ ಉತ್ಕರ್ಷಣ ಕ್ರಿಯೆ ಆಗಿದೆ. ಅಷ್ಟೇ ಅಲ್ಲ, ಹೈಡ್ರೋಜನ್ನು ಓ ಇಂದ ಬೇರ್ಪಾಟು ಹೊಂದಿದೆ. ಸೊ ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಆಕ್ಸಿಡೇಷನ್, ಆದ ಕಾರಣ ಸೋಡಿಯಂ ಆಕ್ಸಿಡೇಷನ್ ಆಯಿತು. ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ರಿಡಕ್ಷನ್, ಆದ ಕಾರಣ ಇಲ್ಲಿ ಹೈಡ್ರೋಜನ್ನು ಆಕ್ಸಿಜನ್ನಿಂದ ದೂರ ಹೋಯಿತು, ಕಾರಣ ಇದು ರಿಡಕ್ಷನ್. ಸೊ ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳು ಒಟ್ಟಿಗೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಡೀತಾ ಇದೆ ವಿದ್ಯಾರ್ಥಿಗಳೇ. ಆದ ಕಾರಣ ಈ ಕ್ರಿಯೆಯನ್ನು ನಾವೇನಂತ ಕರೀತೇವೆ? ವೆರಿ ಗುಡ್, ಅಲ್ಲಿಂದ ನೀವು ತಿಳಿಸ್ತಾ ಇದ್ದೀರಿ ರೆಡಾಕ್ಸ್ ರಿಯಾಕ್ಷನ್, ರೆಡಾಕ್ಸ್ ಕ್ರಿಯೆ. ಏಕೆಂದರೆ ನಮ್ಮ ರಾಸಾಯನಿಕ ಕ್ರಿಯೆಗಳು ಮತ್ತು ಸೂತ್ರಗಳು ಎಂಬ ಪಾಠ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಅದರಲ್ಲಿ ರೆಡಾಕ್ಸ್ ಕ್ರಿಯೆಗಳು ಅಂತ ನಾವು ಕಲಿತೇವೆ. ಅಂಥದ್ರಲ್ಲಿ ಬರ್ತಕ್ಕಂಥ ಈ ಎಥನಾಲ್ನ ರಾಸಾಯನಿಕ ಕ್ರಿಯೆಯಲ್ಲಿ ಸಹ ಉಂಟಾಗಿದೆ. ಯಾವಾಗ ಅಂದರೆ ಸೋಡಿಯಂ ಎಥನಾಲ್ನೊಟ್ಟಿಗೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತೆ, ಸೋಡಿಯಂ ಎಥಾಕ್ಸೈಡ್ ಉಂಟಾಗುತ್ತೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆ ಸಹ. ಸೊ ಎಥನಾಲ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುತ್ತೆ. ಯಾವಾಗ ಅಂದರೆ ಕೆಲವೊಂದು ಕಂಡೀಷನ್ಸ್ ಅಂತೀವಿ ನಾವು, ನಿಯಮಗಳು. ಎಥನಾಲನ್ನು 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಅಂದರೆ ಕಾನ್ಸಂಟ್ರೇಟೆಡ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತೇವೆ. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನನ್ನು ಉತ್ಪತ್ತಿ ಮಾಡುತ್ತದೆ ಅಥವಾ ಈಥೀನ್ ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಈ ಒಂದು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಮ್ಲ, ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಪ್ರಮುಖ ಕಾರ್ಯ ಏನು ಈ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಯಲ್ಲಿ ಅಂತ ಹೇಳಿದ್ರೆ, ಎಥನಾಲ್ನಲ್ಲಿ ಇರುವಂಥ ನೀರಿನ ಅಂಶವನ್ನು ಅದು ಹೀರ್ಕೊಳ್ಳುತ್ತೆ. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವು ಎಥನಾಲ್ನಲ್ಲಿರುವ ನೀರನ್ನು ಹೊರಹಾಕುತ್ತದೆ. ತೆಗೆದುಕೊಂಡು ಎಲ್ಲವನ್ನು ಆ ನೀರಿನ ಅಂಶ ಏನೇನಿದೆ ಆಲ್ಕೋಹಾಲ್ನಲ್ಲಿ, ಈಥೈಲ್ ಆಲ್ಕೋಹಾಲ್ನಲ್ಲಿ, ಅದನ್ನೆಲ್ಲ ಈ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಹೊರಹಾಕುತ್ತೆ. ಇದರಿಂದ ಈಥೀನ್ ಅಪರ್ಯಾಪ್ತ, ಯಾಕೆ ಕಾರ್ಬನ್ ನಡುವೆ ದ್ವಿಬಂಧ ಇದೆ. ಸೊ ಈಥೈಲ್ ಆಲ್ಕೋಹಾಲ್ ಕನ್ವರ್ಟಿಂಗ್ ಟು ಈಥೀನ್. ಆಲ್ಕೇನ್ಸ್ ಅಥವಾ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಪರ್ಯಾಪ್ತ ಆಗ್ತಾ ಇದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಯಲ್ಲಿ ಎಥನಾಲ್ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ 443 ಕೆಲ್ವಿನ್ ತಾಪದಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿ ಈಥೀನನ್ನು ಉತ್ಪತ್ತಿ ಮಾಡುತ್ತೆ. ಈ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಕಾರ್ಯ ಏನು ಅಂತ ಹೇಳಿದರೆ, ಎಥನಾಲ್ನಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಹೊರಹಾಕುತ್ತೆ.
ಇದು ಇದರ ಒಂದು ಪ್ರಮುಖ ಕಾರ್ಯವಾಗಿದೆ. ಜೀವಿಗಳ ಮೇಲೆ ಆಲ್ಕೋಹಾಲ್ಗಳ ಪ್ರಭಾವ ಇದು ಹೇಳಬೇಕಾದ್ದಿಲ್ಲ. ಅನೇಕರು ಅನುಭವ ಪಟ್ಟಿದ್ದೀರಿ ಅಥವಾ ಅನುಭವ ಪಟ್ಟಿರ್ತಕ್ಕಂಥವ್ರನ್ನ ಗಮನಿಸಿದ್ದೀರಿ. ಇದರ ಪರಿಣಾಮಗಳನ್ನು ಸಹ ನೀವು ತಿಳ್ಕೊಂಡಿದ್ದೀವಿ. ಏನಂತ ಹೇಳಿದ್ರೆ ನೋಡಿ, ಆಲ್ಕೋಹಾಲ್ ಮದ್ಯಸಾರ ಸೇವನೆ ಏನು ಇಡೀ ಜೀವನವನ್ನೇ ಹಾಳು ಮಾಡುತ್ತೆ. ತಾನು ಹಾಳಾಗೋದಲ್ಲದೆ ಇಡೀ ಕುಟುಂಬವನ್ನು ಬೀದಿಗೆಳೀತಕ್ಕಂಥದ್ದು ಈ ಒಂದು ಮದ್ಯಸಾರ ಚಟ. ಇದು ಕೆಟ್ಟ ಒಂದು ಚಟ ಅಂತ ಹೇಳ್ಬೋದು. ಡ್ರಿಂಕಿಂಗ್ ವೆರಿ ಮಚ್ ಇಂಜುರಿಯಸ್ ಆ್ಯಂಡ್ ಡೇಂಜರಸ್ ಟು ದ ಪರ್ಸನ್ ಆಸ್ ವೆಲ್ ಆಸ್ ಇಟ್ ಮೇಕ್ಸ್ ದ ಹೋಲ್ ಫ್ಯಾಮಿಲಿ ಟು ಬಿ ಇನ್ ಸ್ಟ್ರೀಟ್ಸ್ ಅಂತ ಹೇಳ್ಬೋದು. ಬೀದಿಗೆ ಎಳೀತಕ್ಕಂಥದ್ದು ಕುಟುಂಬಗಳನ್ನು ಈ ಮದ್ಯಸಾರ ಸೇವನೆ, ಈ ಆಲ್ಕೋಹಾಲ್ ಸೇವನೆ. ಬೀದಿ ಕುಟುಂಬನೊಂದೇ ಎಳೆಯೋದಲ್ಲ, ತನ್ನ ಆರೋಗ್ಯನೂ ತಾನು ಕೆಡಿಸ್ಕೊತಾನೆ. ಸಮಾಜ ಜೀವಿ ಆಗಿರ್ತಕ್ಕಂಥ ಮನುಷ್ಯ ಸಮಾಜದಲ್ಲಿ ತನ್ನ ಒಂದು ಗೌರವವನ್ನು, ಮಾನವನ ಒಂದು ಉತ್ತಮ ಲಕ್ಷಣಗಳನ್ನು ಅವನು ಕಳ್ಕೊತಾನೆ. ಯಾಕೆ ಅಂತ ಹೇಳಿದ್ರೆ ಅವನಲ್ಲಿ ಇವೆಲ್ಲ ರೀತಿಯ ಪರಿಣಾಮ ಉಂಟಾಗುತ್ತೆ ಜೀವಿಗಳಲ್ಲಿ ಯಾವಾಗ ಆಲ್ಕೋಹಾಲ್ಗಳನ್ನು ಸೇವನೆ ಮಾಡ್ತಾನೋ. ಮೊದಲನೇದಾಗಿ ನೋಡ್ತೇವೆ, ಚಯಾಪಚಯ ಕ್ರಿಯೆಗಳನ್ನು ನಿಧಾನಗೊಳಿಸುತ್ತದೆ. ಚಯಾಪಚಯ ಕ್ರಿಯೆಗಳು ಜೀವಶಾಸ್ತ್ರದಲ್ಲಿ ತಿಳ್ಕೊಂಡಿರ್ತೀರಿ. ಪಚನಕ್ರಿಯೆ, ಶ್ವಾಸಕ್ರಿಯೆ, ರಕ್ತ ಪರಿಚಲನ ಕ್ರಿಯೆ, ವಿಸರ್ಜನ ಕ್ರಿಯೆ, ಈ ಅನೇಕ ಕ್ರಿಯೆಗಳ ವೇಗವನ್ನೇ ಇದು ನಿಧಾನಗೊಳಿಸುತ್ತೆ ಈ ಆಲ್ಕೋಹಾಲ್ ಸೇವನೆಯಿಂದ. ಎರಡನೇದು, ಕೇಂದ್ರ ನರಮಂಡಲ ವ್ಯವಸ್ಥೆಯ ದುರ್ಬಲತೆಗೆ ಕಾರಣವಾಗಿದೆ. ವಿದ್ಯಾರ್ಥಿಗಳೇ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅತ್ಯಂತ ಮೂಲವಾಗಿರ್ತಕ್ಕಂಥದ್ದು ಜೀವಿಗಳ ಸಮತೋಲನತೆಗೆ. ಅದರಲ್ಲಿ ಬರ್ತಕ್ಕಂಥ 3 ವ್ಯವಸ್ಥೆಗಳು: ಕೇಂದ್ರೀಯ ನರಾಂಗ ವ್ಯೂಹ CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್, PNS ಪ್ಯಾರಿಫೆರಲ್ ನರ್ವಸ್ ಸಿಸ್ಟಮ್ ಪರದಿ ನರಾಂಗ ವ್ಯೂಹ, ANS ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಸ್ವಯಂ ನಿಯಂತ್ರಿತ ನರಾಂಗ ವ್ಯೂಹ. ಅದರಲ್ಲಿ ಕೇಂದ್ರೀಯ ನರಾಂಗ ವ್ಯೂಹ ವೆರಿ ಇಂಪಾರ್ಟೆಂಟ್. ಬ್ರೇನ್ ಆ್ಯಂಡ್ ಸ್ಪೈನಲ್ ಕಾರ್ಡ್, ಮಿದುಳು ಬಳ್ಳಿ ಪ್ರಮುಖ ಭಾಗಗಳು ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ. ಅಂಥ ಕೇಂದ್ರೀಯ ನರಮಂಡಲ ವ್ಯವಸ್ಥೆ ದುರ್ಬಲತೆಗೊಳ್ಳುತ್ತದೆ ಈ ಆಲ್ಕೋಹಾಲ್ ಸೇವನೆ. ಅಷ್ಟೇ ಅಲ್ಲ, ಮಾನಸಿಕ ಗೊಂದಲ, ಮಂಪರು, ಅರೆ ಪ್ರಜ್ಞಾವಸ್ಥೆ ಉಂಟಾಗುತ್ತದೆ. ಇದರೊಟ್ಟಿಗೆ ಹೇಳಬೇಕಂದ್ರೆ ತನ್ನ ಹಾವಭಾವ, ನಡಿಗೆ, ನುಡಿ, ನಡೆ ಎಲ್ಲವೂ ಸಹ ಸ್ಥಿರತೆ ಇರೋದಿಲ್ಲ. ತೀರ್ಮಾನ ಕೈಗೊಳ್ಳುವ ಸಾಮರ್ಥ್ಯ, ಸಮಯ ಪ್ರಜ್ಞೆ, ಸ್ನಾಯುಗಳ ಚಲನೆಯಲ್ಲಿನ ಹೊಂದಾಣಿಕೆ ಹಾನಿಗೊಳಗಾಗುತ್ತದೆ. ಆ ವ್ಯಕ್ತಿಯಲ್ಲಿ ನಿರ್ದಿಷ್ಟ ತೀರ್ಮಾನ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಅವನ ಸಮಯ ಪಾಲನೆ, ಸಮಯ ಪ್ರಜ್ಞೆ ಉಂಟಾಗಿರೋದಿಲ್ಲ ಅವನಲ್ಲಿ. ಈ ಸ್ನಾಯುಗಳ ಚಲನೆಗಳು ಸಮರ್ಪಕವಾಗಿ ಆಗದೇ ಇರೋದ್ರಿಂದ ಅವನಲ್ಲಿ ಸ್ಥಿರವಾದ ಒಂದು ನಡೆ, ನುಡಿ ಇರಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಚಲನೆಯಲ್ಲಿನ ಹೊಂದಾಣಿಕೆ ಹಾನಿಗೊಳಗಾಗುತ್ತದೆ. ಈ ಆಲ್ಕೋಹಾಲ್ ಸೇವನೆಯಿಂದ ಜೀವಿಗಳ ಮೇಲೆ ಮೆಥನಾಲ್ನ ಪ್ರಭಾವ. ನಾವು ಈಗ ಆಲ್ಕೋಹಾಲು, ಎಥನಾಲ್, ಮೆಥನಾಲ್ ಇದು ಸಹ OH ಗುಂಪನ್ನು ಹೊಂದಿರತಕ್ಕಂತಹ ಒಂದು ರಾಸಾಯನಿಕ ಸಂಯುಕ್ತ. ಆದರೆ ಇದು ಮೆಥನಾಲ್. ಮೆಥನಾಲ್ ಎಥನಾಲ್ಗಿಂತ ಹಾನಿಕಾರಕ. ಸ್ವಲ್ಪ ಪ್ರಮಾಣದ ಮೆಥನಾಲ್ ಸೇವನೆಯಿಂದ ಅದು ನೇರವಾಗಿ ನಮ್ಮ ದೇಹದ ಯಕೃತ್ ಲಿವರ್ಗೆ ಪ್ರವೇಶಿಸುತ್ತದೆ. ಲಿವರ್ ಈಸ್ ದ ಬಿಗ್ಗೆಸ್ಟ್ ಗ್ಲ್ಯಾಂಡ್, ಲಾರ್ಜೆಸ್ಟ್ ಗ್ಲ್ಯಾಂಡ್. ಇಟ್ ಈಸ್ ಎ ಬಯೋಕೆಮಿಕಲ್ ಫ್ಯಾಕ್ಟ್ರಿ, ಜೈವಿಕ ರಾಸಾಯನಿಕ ಕಾರ್ಖಾನೆ ಈ ಯಕೃತ್. ಈ ಯಕೃತ್ ಕಾರ್ಯವನ್ನೇ ನಿಲ್ಲಿಸಿಬಿಡುತ್ತೆ ಈ ಮೆಥನಾಲ್ ಸೇವನೆ. ಇದರಿಂದ ಸ್ವಲ್ಪ ಪ್ರಮಾಣ ಮೆಥನಾಲ್ ನೇರವಾಗಿ ಸಾವಿಗೆ ಈಡಾಗುತ್ತೆ. ಸ್ವಲ್ಪ ಪ್ರಮಾಣದ ಮೆಥನಾಲ್ ಸೇವನೆ ಸಾವಿಗೆ ಕಾರಣ. ಯಾಕೆ ಅಂತೇಳಿದರೆ, ಸೇವಿಸಿದ ಮೆಥನಾಲ್ ಯಕೃತ್ನಲ್ಲಿ ಮೆಥನ್ಯಾಲ್ ಆಲ್ಡಿಹೈಡ್ ಆಗುತ್ತೆ. ಮೆಥನಾಲ್ OL ಆಲ್ಕೋಹಾಲ್ ಕನ್ವರ್ಟ್ಸ್ ಟು ಆಲ್ಡಿಹೈಡ್ CHO ಮೆಥನ್ಯಾಲ್.
ಯಕೃತ್ತಿನಲ್ಲಿ ಮೆಥನಾಲ್ ಆಗಿ ಪರಿವರ್ತನೆ ಹೊಂದುತ್ತದೆ. ಈ ಮೆಥನಾಲ್ ಜೀವಕೋಶದ ಘಟಕಗಳೊಂದಿಗೆ ವರ್ತಿಸಿ ಜೀವದ್ರವ್ಯವನ್ನು ಗಟ್ಟಿಯಾಗುವಂತೆ ಮಾಡುತ್ತದೆ. ನೋಡಿ, ಜೀವಕೋಶಗಳಲ್ಲಿರ್ತಕ್ಕಂಥ ಜೀವದ್ರವ್ಯ protoplasm or it may be cytoplasm also. Cytoplasm differs from protoplasm. Why? Because the cytoplasm and the nucleoplasm together called as protoplasm. ಕಾರಣ ಜೀವದ್ರವ್ಯವನ್ನು ಗಟ್ಟಿಯಾಗುವಂತೆ ಮಾಡುತ್ತದೆ ಈ ಮೆಥನ್ಯಾಲ್. ಈ ಮೆಥನ್ಯಾಲ್ ಯಾವಾಗ ಉಂಟಾಗುತ್ತೆ? ನಾವು ಸ್ವಲ್ಪ ಪ್ರಮಾಣ ಮೆಥನಾಲನ್ನು ಸೇವಿಸಿದಾಗ ಅದು ಯಕೃತ್ತಿನಲ್ಲಿ ಪ್ರವೇಶಿಸಿ ಮೆಥನ್ಯಾಲ್ ಉಂಟಾಗುತ್ತದೆ. ಇದರಿಂದ ಜೀವಕೋಶದ ಘಟಕಗಳೊಂದಿಗೆ ವರ್ತಿಸುತ್ತದೆ, ಅದರಲ್ಲಿರ್ತಕ್ಕಂಥ ದ್ರವ್ಯವನ್ನು ಗಟ್ಟಿ ಮಾಡಿಬಿಟ್ಟುತ್ತೆ. ಮೆಥನಾಲ್ ಚಾಕ್ಷುಷ ನರದ ಮೇಲೂ ಪರಿಣಾಮ ಬೀರಿ ಅಂಧತ್ವಕ್ಕೆ ಕಾರಣವಾಗುತ್ತದೆ. ಆಪ್ಟಿಕ್ ನರ್ವ್, ದ ಮೆಥನಾಲ್ ಹ್ಯಾಸ್ ಡೈವರ್ಸ್ ಎಫೆಕ್ಟ್ ಆನ್ ದಿ ಆಪ್ಟಿಕ್ ನರ್ವ್ ವಿಚ್ ಫೈನಲಿ ಮೇಕ್ಸ್ ದ ಪರ್ಸನ್ ಟು ಲೂಸ್ ಹಿಟ್ಸ್ ವಿಷನ್. ಗಮನಿಸಿ ಅಂತ ಇದೆ, ಗಮನ ಹರಿಸಬೇಕಾಗಿದೆ. ಎಥನಾಲ್ ದುರ್ಬಳಕೆಯನ್ನು ತಡೆಗಟ್ಟಲು ಮೆಥನಾಲ್ನಂತಹ ವಿಷಯುಕ್ತ ವಸ್ತುಗಳನ್ನು ಸೇವಿಸಲು ಅನರ್ಹವಾಗುವಂತೆ ಮಾಡಲಾಗುತ್ತದೆ. ಈ ಎಥನಾಲ್ ಸೇವಿಸ್ತಾ ಇರ್ತಾರೆ, ಅಂಥ ಎಥನಾಲ್ಗೆ ಸ್ವಲ್ಪ ಮೆಥನಾಲ್ ಹಾಕಿ ಅವರು ಆಲ್ಕೋಹಾಲ್ ಸೇವನೆಯಿಂದ ದೂರ ಮಾಡೋಕ್ಕೂ ಸಾಧ್ಯ. ಅಷ್ಟೇ ಅಲ್ಲ, ಆಲ್ಕೋಹಾಲ್ಗಳಿಗೆ ನೀಲಿ ಬಣ್ಣವನ್ನು ನೀಡಲು ರಂಗುಗಳನ್ನು ಸೇರಿಸಲಾಗುತ್ತೆ. ಈ ಬಣ್ಣಗಳು ಆಕರ್ಷಣೆಗೋಸ್ಕರ ಅಷ್ಟೇ. ಸೊ ಈ ಆಲ್ಕೋಹಾಲ್ಗಳನ್ನು ಆಕರ್ಷಣೆಗೋಸ್ಕರ ನಾವು ನೋಡ್ತಾ ಇರ್ತೇವೆ, ಕೇಳಿರ್ತೇವೆ, ಅಥವಾ ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಕುಟುಂಬದಲ್ಲೇ ಅನೇಕರು ಈ ಆಲ್ಕೋಹಾಲ್ಗೆ ಬದ್ಧರಾಗಿರ್ತಾರೆ. ಅವ್ರ ಸೇವನೆ ನೋಡಿರ್ತೇವೆ ನಾವು. ಆದರೆ ನಾವು ಎಷ್ಟು ಹೇಳಿದ್ರು ಅವ್ರು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಏಕೆ? ಅವರ ಒಂದು ಬುದ್ಧಿಮಟ್ಟ ಕೆಳಮಟ್ಟದ ಯೋಚನೆಯೇ ಇರುತ್ತೆ. ನೋಡಿ, ಅದರಲ್ಲಿ ನಾವು ಬಣ್ಣ ನೋಡ್ತೇವೆ, ಬ್ರೌನ್, ಗ್ರೀನ್, ಯೆಲ್ಲೋ, ಆರೆಂಜ್, ಹೀಗೆ ಅನೇಕ ಬಣ್ಣಗಳು ಸಹ ಇರ್ತವೆ. ಯಾಕೆ ಆ ಬಣ್ಣಗಳಿರ್ತವೆ ಆಲ್ಕೋಹಾಲ್ಗೆ ಅಂದರೆ ಆಕರ್ಷಿಸಲು ಅಷ್ಟೇ. ಆಲ್ಕೋಹಾಲ್ಗೆ ನೀಲಿ ಬಣ್ಣವನ್ನು ನೀಡಲು ರಂಗುಗಳನ್ನು ಸಹ ಸೇರಿಸಲಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಥನಾಲ್, ಮೆಥನಾಲ್ ಒಟ್ಟಾರೆ ಜೀವಿಯ ಸರ್ವನಾಶ ಹಾಗೂ ಕುಟುಂಬ ಬೀದಿಗೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಮನುಷ್ಯನಿಗೆ ಇರ್ತಕ್ಕಂಥ ಗೌರವ ತಾನು ಕಳ್ಕೊತಾನೆ ಇಂಥ ದೌರ್ಬಲ್ಯಗಳಿಗೆ ಅವನು ಬದ್ಧನಾದಾಗ. ಇದರಿಂದ ದೂರ ಆಗೋಣ ಹಾಗೂ ಸಮಾಜದ ಸುಧಾರಕರಾಗೋಣ ಎಂಬುದನ್ನು ತಿಳಿಸ್ತಾ ಇವತ್ತಿನ 8ನೇ ಭಾಗ ಎಥನಾಲ್ ಎಂಬ ಕಾರ್ಬನ್ ಸಂಯುಕ್ತದ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದರ ಭೌತಿಕ ಲಕ್ಷಣಗಳು, ಆ ಎಥನಾಲ್ನ ಉತ್ಪಾದನೆ, ಎಥನಾಲ್ನ ರಾಸಾಯನಿಕ ಲಕ್ಷಣಗಳು, ಎಥನಾಲ್ ಅಥವಾ ಆಲ್ಕೋಹಾಲ್ ಜೀವಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇದೆ ಎಂಬುದನ್ನು ತಿಳಿದಿದ್ದೇವೆ. ಆ ಎಥನಾಲ್ಗಿಂತ ಮೆಥನಾಲ್ ಇನ್ನೂ ಅಧಿಕ ಪರಿಣಾಮ ಬೀರ್ತಾ ಇದೆ ಜೀವಿಗಳ ಮೇಲೆ. ಆದ ಕಾರಣ ಇವುಗಳಿಂದ ದೂರ ಇರೋಣ ಎಂಬುದನ್ನು ತಿಳಿಸ್ತಾ ಮನೆ ಕೆಲಸ 8 ಮನನಕ್ಕಾಗಿ. ಎಥನಾಲ್ ಮತ್ತು ಮೆಥನಾಲ್ಗಳ ವ್ಯತ್ಯಾಸವೇನು? ಮದ್ಯ ಸೇವನೆ ಹಾನಿಕಾರಕ, ಏಕೆ? ವಿವರಿಸಿ. ಎಥನಾಲ್ ಈಥೀನ್ ಆಗಿ ಪರಿವರ್ತಿಸುವಾಗ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಕಾರ್ಯವೇನು? ವಾಟ್ ಈಸ್ ದ ರೋಲ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇನ್ ಕನ್ವರ್ಟಿಂಗ್ ಈಥೈಲ್ ಆಲ್ಕೋಹಾಲ್ ಟು ಈಥೀನ್? ಇವತ್ತಿನ ಪಾಠದ ವಿವರಣೆ ಎಲ್ಲವನ್ನೂ ಸಹ ಭಗವಂತನ ಪಾದಗಳಿಗೆ ಅರ್ಪಿಸೋಣ. ಇದೇ ಪಾಠದ ಮುಂದಿನ ಭಾಗ ಮುಂದುವರಿಸೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯ ತನಕ ಎಲ್ಲರೂ ಇವತ್ತಿನ ಈ ಪಾಠದ ವಿವರಣೆಯನ್ನು ಮನನ ಮಾಡಿ ಮನೆ ಕೆಲಸವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಬರೆದಿರ್ತೀರಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್.